కూడా సంఘం తరఫున మరి చెప్పండి. అలాగే మరి కాలం అతికరైన కనుక మరి మన ఉద్యోగటువంటి బళ్ళారి చేసినటువంటి మరి సోదరులు ప్రేమ్ కుమార్ గారు మరి వాక్యాన్ని పంచుకుంటున్నారు. మనందరికీ కన్నడ అర్థమవుతుందని ఆశిస్తున్నాను నేను. ಮಂಚಿದಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಎಲ್ಲರೂ ಕಣ್ಣು ಮುಚ್ಚಿ ತಲೆ ಬಾಗಿಸಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿರುವ ನಮ್ಮ ತಂದೆಯಾದ ದೇವರೇ, ತಂದೆ ಈ ರಾತ್ರಿ ಹೊತ್ತಿನಲ್ಲಿ ಈ ರಾಯದುರ್ಗ ಎಂಬ ಸಿಟಿನಲ್ಲಿ ತಂದೆ ನಿಮ್ಮ ಮಕ್ಕಳಾಗಿರುವ ನಾವೆಲ್ಲರೂ ಡೇವಿಡ್ ರಾಜ್ ಅವರ ಕುಟುಂಬ ಪ್ರಾರ್ಥನೆಯಲ್ಲಿ ಭಾಗವಹಿಸಿ ನಿನ್ನ ಮಾತುಗಳ ಮುಖಾಂತರ ನಮ್ಮ ಒಂದು ಆತ್ಮೀಯ ಸ್ಥಿತಿಯನ್ನು ಬಲವಾಗಿ ಸ್ಥಿರವಾಗಿ ಮಾಡಿಕೊಂಡು ನೀನಿರುವ ಲೋಕಕ್ಕೆ ಬರುವ ಹಾಗೆ ನಾವೆಲ್ಲರೂ ನಿನ್ನ ವಾಕ್ಯದ ಮುಖಾಂತರ ನಮ್ಮ ಒಂದು ಜೀವಿತವನ್ನು ಮಾರ್ಪಾಟು ಮಾಡಿಕೊಳ್ಳುವುದಕ್ಕೆ ಸಹಾಯ ಮಾಡಬೇಕೆಂದು ಕೇಳುತ್ತೇನೆ ತಂದೆ. ಕೇಳುವಂತ ನಿಮ್ಮ ಮಕ್ಕಳು ನಿನ್ನ ಮಾತುಗಳನ್ನು ಗ್ರಹಿಸುವುದಕ್ಕೆ ಸಹಾಯ ಮಾಡು. ಹೇಳ್ತಿರುವ ನನಗೆ ನಿನ್ನ ಮಾತಿನಲ್ಲಿರುವ ಶಕ್ತಿ ಎಷ್ಟು ಎಂಬುದು ತಿಳಿಸುವುದಕ್ಕೆ ಸಹಾಯ ಮಾಡಬೇಕೆಂದು ಕೇಳುತ್ತಾ ನಿಮ್ಮ ಮಗನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಪ್ರಾರ್ಥನೆ ಬೇಡಿ ಹೇಳುತ್ತೇವೆ ತಂದೆ, ಆಮೆನ್. ದೇವರ ಮಕ್ಕಳಾಗಿರುವ ತಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ಪ್ರಿಯರೇ, ಇವತ್ತು ಕುಟುಂಬ ಪ್ರಾರ್ಥನೆಯಲ್ಲಿ ತಿಳಿದುಕೊಳ್ಳಬೇಕಾಗಿರುವ ಉತ್ತಮವಾದ ವಿಷಯ ಅಥವಾ ಬೇಕಾಗಿರುವ ವಿಷಯ ಖಂಡಿತ ತಿಳಿದುಕೊಳ್ಳಬೇಕು ಪ್ರಿಯರೇ. ಯಾಕೆಂದರೆ ಈ ಭೂಮಿಯ ಮೇಲಿರುವ ಪ್ರತಿಯೊಬ್ಬ ಮನುಷ್ಯನು, ನೀವಾಗಲಿ ನಾನಾಗಲಿ, ಯಾರ ಕುಟುಂಬದವರು, ಯಾರ ಕುಟುಂಬಕ್ಕೆ ಸೇರಿದವರು ಎಂದು ನಾವು ನೋಡಿದಾಗ ತಂದೆಯಾದ ದೇವರು ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 13, 14, 15ನೇ ವಚನದಲ್ಲಿ ಭೂಮಿಯ ಮೇಲಿರುವ ಎಲ್ಲಾ ಕುಟುಂಬದವರು ಎಂದು ಮಾತನಾಡುತ್ತಾರೆ. ಭೂಮಿಯ ಮೇಲಿರುವ ಎಲ್ಲಾ ಕುಟುಂಬದವರು ದೇವರ ಕುಟುಂಬಕ್ಕೆ ಸೇರಿದವರು ಎಂದು ಬರೆಯಲ್ಪಟ್ಟಿದ್ದಾರೆ. ದೇವರ ಕುಟುಂಬದವರಾದರೆ ಈ ಭೂಮಿಯ ಮೇಲಿರುವ ಮನುಷ್ಯರೆಲ್ಲರೂ ದೇವರ ಕುಟುಂಬಕ್ಕೆ ಸೇರಿದವರಾದರೆ ದೇವರ ಕುಟುಂಬವು ಹೇಗಿರಬೇಕು? ದೇವರ ಕುಟುಂಬದವರಾಗಿರುವ ನಾವೆಲ್ಲರೂ ದೇವರ ಹತ್ತಿರ ಹೋಗಬೇಕೆಂದರೆ ಯಾವ ರೀತಿಯಲ್ಲಿ ನಮ್ಮ ಕುಟುಂಬವನ್ನು ದೇವರ ದಾರಿಯಲ್ಲಿ ಅಥವಾ ದೇವರ ಹಾದಿಯಲ್ಲಿ ನಡೆದುಕೊಳ್ಳಬೇಕು ಪ್ರಿಯರೇ? ದೇವರ ಬಗ್ಗೆ ಮಾತನಾಡುತ್ತಾ ದೇವರು ಭೂಮಿಯ ಮೇಲಿರುವ ನಮ್ಮೆಲ್ಲರನ್ನು ನೋಡುತ್ತಾ ಎಂಥ ಸ್ಥಿತಿಯಲ್ಲಿದ್ದಾನೆಂದು ನೋಡಿದಾಗ ಪೇತ್ರನು ಬರೆದ 1ನೇ ಪತ್ರಿಕೆ, ಯೇಸು ಕ್ರಿಸ್ತನವರನ್ನು ಹಿಂಬಾಲಿಸಿರುವಂತ ಶಿಷ್ಯರಲ್ಲಿ ಅಗ್ರಗಣ್ಯನಾಗಿರುವಂತ ಪೇತ್ರನವರು ಬರೆದ 1ನೇ ಪತ್ರಿಕೆ 5ನೇ ಅಧ್ಯಾಯ 7ನೇ ವಚನದಲ್ಲಿ ನೋಡ್ರಿ ಪ್ರಿಯರೇ. ಪೇತ್ರನು ಬರೆದ 1ನೇ ಪತ್ರಿಕೆ 5ನೇ ಅಧ್ಯಾಯ 7ನೇ ವಚನ ಏನೆಂದು ಬರೆಯಲ್ಪಟ್ಟಿದೆ ಪ್ರಿಯರೇ? ಆತನು లేకుంటే ಇಲ್ಲದಿದ್ದರೆ ఆయన, ಯಾರಾತನು? ಯಾರು? ದೇವರು ಯಾರಿಗಾಗಿ ಚಿಂತೆ ಮಾಡುತ್ತಿದ್ದಾನಂತ ಇಲ್ಲಿ ಅರ್ಥ ಆಗ್ತೈತಲ್ಲ ಎಲ್ಲರಿಗೆ? ದೇವರು ಯಾರಿಗಾಗಿ ಚಿಂತೆ ಮಾಡುತ್ತಿದ್ದಾನೆ? ನಿಮಗಾಗ, ನಮಗಾಗ? ಅಥವಾ ದೇವರಿಗೋಸ್ಕರ ದೇವರೇ ಚಿಂತೆ ಮಾಡುತ್ತಿದ್ದಾನ? ನನಗೆ ಆಹಾರ ಯಾರು ಮಾಡ್ತಾರೆ, ನನಗೆ ಊಟ ಯಾರು ಸಿದ್ಧ ಮಾಡುತ್ತಾರೆ, ಅಥವಾ ನನಗೆ
ಬೇಕಾಗಿರುವುದು ಯಾರು ತರುತ್ತಾರೆ ಎಂದು ದೇವರು ಚಿಂತೆ ಮಾಡ್ತಿದ್ದಾನ? ಮತ್ತೆ ಯಾರು ಚಿಂತೆ ಮಾಡುವವರು? ಯಾಕೆ ದೇವರಿಗೆ ಚಿಂತೆ ಹೇಳ್ರಿ ಪ್ರಿಯರೇ? ಯಾಕೆ ದೇವರಿಗೆ ಚಿಂತೆ ಏನೆಂದು ಬರೆಯಲ್ಪಟ್ಟಿದೆ ನೋಡ್ರಿ. ಮತ್ತೆ ಇಲ್ಲಿ ಆತನು ನಮಗೋಸ್ಕರ ಚಿಂತೆ ಮಾಡುತ್ತಿದ್ದಾನೆ. ಯಾಕೆ ದೇವರಿಗೆ ಚಿಂತೆ? ಯಾಕೆ? ಮಕ್ಕಳಿಗೆ ಚಿಂತೆ ಇರುತ್ತೆ. ಯಾವುದ್ರ ಬಗ್ಗೆ? ಸ್ಕೂಲ್ಗೆ ಹೋಗುವ ಮಕ್ಕಳಿಗೆ ಚಿಂತೆ ಏನಂದ್ರೆ ಮನೆಗೆ ಬಂದ ಮೇಲೂ ರೆಸ್ಟ್ ಇರಲ್ಲ, ಮನೆಗೆ ಬಂದ ಮೇಲೂ ಹೋಮ್ ವರ್ಕ್ ಮಾಡ್ಬೇಕು ಚಿಂತೆ. ತಾಯಿಗೆ ಚಿಂತೆ ಇರುತ್ತೆ, ಏನು ಊಟ ಮಾಡಬೇಕು, ಅಡಿಗೆ ಮಾಡಬೇಕು, ಎಲ್ಲರಿಗೆಲ್ಲ ಸಿದ್ಧ ಮಾಡಿ ಇಡಬೇಕು. ತಂದೆಗೆ ಚಿಂತೆ ಏನು? ಮನೆಯಲ್ಲಿ ಎಲ್ಲ ತಗೊಂಬರ್ಬೇಕು. ದೇವರಿಗೆ ಯಾಕೆ ಚಿಂತೆ? ಬೇರೆ ಕೆಲವು ನಿಮಿಷಗಳ ಮುಕ್ತಾಯ ಮಾಡುತ್ತೇನೆ. ದೇವರಿಗೆ ಯಾಕೆ ಚಿಂತೆ? మన మధ్యలో అన్నయ్య గారు ఉన్నారు, రెండనే. ದೇವರಿಗೆ ಯಾಕೆ ಚಿಂತೆ? ಯಾಕೆ ದೇವರಿಗೆ ಚಿಂತೆ ಅಂದ್ರೆ ಕೊರಿಂಥದವರಿಗೆ ಬರೆದ ಪೌಲನ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ. ಯಾರ ಹತ್ರ ಕನ್ನಡ ಬೈಬಲ್ ಇಲ್ಲ? ನಿಮ್ಮ ಹತ್ರ ಇಲ್ಲಿ ಆಯ್ತು. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನ 17ನೇ ವಚನದಲ್ಲಿ ನಾವು ನೋಡಿದಾಗ ಯಾವುದಕ್ಕಾಗಿ ದೇವರು ಚಿಂತೆ ಮಾಡುತ್ತಿದ್ದಾನೆ ಇಲ್ಲಿ ಹೇಳ್ತಿದ್ದಾನೆ ನೋಡ್ರಿ ಪ್ರಿಯರೇ. ನಾನು ಓದುತ್ತೀನಿ, ಎಲ್ಲಾರು ನೋಡ್ರಿ. ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ಯಾವನಾದರೂ ఎవడైనది అని మాట్లాడతాడు. ಯಾವನಾದರೂ ದೇವರ ಮನೆಯನ್ನು ಹಾಳು ಮಾಡಿದರೆ, ನೋಡ್ರಿ ಪ್ರಿಯರೇ, ಯಾರಾದರೂ ದೇವರ ಮನೆಯನ್ನು ಹಾಳು ಮಾಡಿದರೆ ಅಥವಾ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವನು ಎನ್ನುತ್ತಿದ್ದಾನೆ ಪ್ರಿಯರೇ. ನನ್ನನ್ನು ನೋಡ್ರಿ, 5 ನಿಮಿಷ 10 ನಿಮಿಷ ಮುಗಿಸ್ತೇನೆ, ಯಾಕಂದ್ರೆ ಒಳ್ಳೆ ಮಾತುಗಳು ಕೇಳೋಣ ಅಣ್ಣನವ್ರ ಮುಖಾಂತರ. ಯಾವನಾದರೂ ಅನ್ನುತ್ತಿದ್ದಾನೆಂದ್ರೆ ದೇವರ ಸಭೆಯಲ್ಲಿರುವ ಮನುಷ್ಯನನ್ನು ಯಾವನಾದರೂ ಕೆಡಿಸಿದ್ರೆ ದೇವರು ಏನ್ ಮಾಡ್ತಾನೆ ಹೇಳ್ರಿ? ನಾವು ಅಂದ್ಕೊಳ್ತೀವಿ ಚೆನ್ನಾಗಿದ್ದಾನೆ, ಚೆನ್ನಾಗಿ ಬದುಕುತ್ತಾನೆ, ಚೆನ್ನಾಗಿ ಮಾಡ್ತಾರಂತ ಅನ್ಕೊಳ್ತೀವಿ ನಾವು. ಅದ್ರಲ್ಲಿ ದೇವರೇನ್ ಮಾತಾಡ್ತಿದ್ದಾನೆ ಇಲ್ಲಿ? ನನ್ನ ಮಾತು ಆದ್ರೆ ನಿಜವಾಗಿ ಹೇಳ್ತೀನಿ, ತಪ್ಪು ಮಾತಾಡ್ಬೋದ್ರಿ. ಯಾಕಂದ್ರೆ ನಿಮ್ಮಲ್ಲಿ ದೊಡ್ಡವರಿದ್ದಾರೆ, ಅನುಭವದಲ್ಲಿ ಎಷ್ಟೋ ಹಿಂದಿನಿಂದ ನೋಡಿದವರಿದ್ದಾರೆ. ಆದ್ರೆ ಈ ನಾನು ಹೇಳುವಂತ ಈ ಮಾತು ನನ್ನದಲ್ಲ, ಯಾರ್ದಿದು? ದೇವರದು. ದೇವರೇನೆಂದು ಬರೆಸಿದ್ದಾನೆ ಇಲ್ಲಿ? ಯಾವನಾದರೂ ದೇವರ ಆಲಯವು. ದೇವರ ಆಲಯ ಯಾವುದು ಇವಾಗ? ಯಾವುದು ದೇವರ ಆಲಯ? ನಾವೇ ಅಲ್ಲ, ಯೇಸು ಕ್ರಿಸ್ತನವರಿದ್ದರು. ಯೆರೂಸಲೇಮ್ ಒಂದು ದೇವಾಲಯಕ್ಕೆ ಹೋಗಿ ನೋಡಿದ್ರು. ಯೆರೂಸಲೇಮ್ ದೇವಾಲಯವನ್ನು ನೋಡಿದಾಗ ವ್ಯಾಪಾರ ಮಾಡುವವರು, ಆಮೇಲೆ ಸುಂಕ ವಸೂಲು ಮಾಡುವವರು, ಎಲ್ಲ ನೀಚ ಕಾರ್ಯವನ್ನು ಮಾಡ್ತಿರೋದು ನೋಡಿದ್ರು. ಯೇಸು ಕ್ರಿಸ್ತನವ್ರು ಏನ್ ಮಾಡಿದ್ರು? ಅಲ್ಲಿಗೆ ಹೋಗಿ ಆತನ ಕೈಯಿನಿಂದ ಕೊರಡೆ ತಯಾರು ಮಾಡಿದನಂತ ಪ್ರೇಯರ್. ಯಾಕೆ? ಯೇಸು ಕ್ರಿಸ್ತನವರು ಪ್ರೀತಿ ಸ್ವರೂಪನಲ್ಲ, ಎಲ್ಲರನ್ನು ಪ್ರೀತಿ ಮಾಡುವಂತ ವ್ಯಕ್ತಿ ಅಲ್ಲ ಆತನು. ಎಲ್ಲರ ಪಾಪಗಳನ್ನು ಕ್ಷಮಿಸುತ್ತಾನಲ್ಲ. ಕ್ಷಮಿಸುವಂತ ಯೇಸು ಕ್ರಿಸ್ತನವರು ಎಂತ ನೋಡ್ರಲ್ಲಿ ನಿಜವಾಗಿ ನೀವು ನೋಡಿದ್ರೆ ಯೋಹಾನ ಬರೆದ ಸುವಾರ್ತೆ 2ನೇ ಅಧ್ಯಾಯ 13ನೇ ವಚನದಿಂದ 25ನೇ ವಚನ ತನಕ ಇರ್ತ. ನೀವು ಮನೆಗೆ ಹೋಗಿ ಹೋದ್ರಿ, ಆತನ ಕೈಗಳಿಂದ ಕಟ್ಟಿಗೆ ತಗೊಂಡಿಲ್ಲ ಪ್ರಿಯರೇ. ಒಂದು ಮರ ಹತ್ರ ಹೋಗಿ ಒಂದು ಕಟ್ಟಿಗೆ ಮುರಿದುಕೊಂಡು ಒಡೆಕ್ ಸಿದ್ಧವಾಗ್ಲಿಲ್ಲ. ಯಾವುದರಿಂದ?
ಎತ್ತುಗಳು ಮಾತು ಕೇಳಲಾರ್ದಾಗ ಯಾವ್ದ್ರಿಂದ ಹೊಡಿತಾರ? ಮಾರ್ಕೋಲ್ ತಗೋಬೇಕು. ಯಾಕೆ? ಕೈಯಿಂದ ಮಾತು ಕೇಳಲ್ಲ ಅವು. ಯೇಸು ಕ್ರಿಸ್ತನವರು ಹೇಳ್ತಾರೆ ನೋಡಿ ಹೋಗಲ್ಲಿ ನೋಡ್ರಿ, ಬಾರ್ಕೋಲ್ ಇನ್ನ ಏನು ಕೊರಡೆ ಎಂದು ಹೇಳುತ್ತಾನೆ ಬೈಬಲ್ ಕನ್ನಡದಾಗ. ಇವಾಗ ಮನುಷ್ಯರ ಕೈಯಿಂದ ಕಟ್ಟಿರುವ ಒಂದು ದೇವಾಲಯವು ಕೆಟ್ಟು ಹೋಗುತ್ತಿರುವಾಗ ಯೇಸು ಕ್ರಿಸ್ತನವರು ಕೊರಡೆ ತಗೊಂಡ್ರೆ, ದೇವರ ಕೈಗಳಿಂದ ಕಟ್ಟಿರುವಂತ ಈ ದೇಹ ಕೆಟ್ಟು ಹೋಗುತ್ತಿದೆ ಅಂದ್ರೆ ಆ ದೇವರು ಸುಮ್ಮನಿರ್ತಾನ? ಪ್ರಿಯರೇ, ಸುಮ್ಮನಿರ್ತಾನ? ಕೆಟ್ಟೋದ್ರೆ ಹೋಗ್ಲಿ ಬಿಡ್ರೆ ಅಂತಾನ ದೇವರು? ಅಲ್ಲಿ ಮಾತನಾಡುತ್ತಿದ್ದಾನೆ. ಏನೆಂದು ಮಾತನಾಡುತ್ತಿದ್ದಾನೆ? ದೇವರ ಆಲಯವನ್ನು ಯಾವನಾದರೂ ಕೆಡಿಸಿದರೆ, ಯಾವನಾದರಾಗಲ್ಲ ಅವನು ಆಮೇಲೆ ಕೆಟ್ಟು ಹೋಗುತ್ತಾನೆ. ಸಂಘದಲ್ಲಿರುವವರ ಕೆಟ್ಟು ಹೋಗುತ್ತಾರೆ, ಹೊರಗಿದ್ದವರ ಕೆಟ್ಟು ಹೋಗುತ್ತಾರೆ. ಸಭೆಯನ್ನು ಕಟ್ಟಬೇಕೇ ಹೊರತು ಸಭೆಯನ್ನು ಮುರಿಯಬಾರದು ಯಾರು? ದೇವರು ಹೇಳಿದ್ದು ಪ್ರಿಯರೇ, ನನ್ನ ಮಾತಲ್ಲಿದ್ದು. ಇವಾಗ ದೇವರ ಸಭೆಯನ್ನು ಮುರಿಯುತ್ತಿದ್ದಾನೆ ಎಂದರೆ ದೇವ್ರು ಏನ್ ಮಾಡ್ತಾನೆ ಹೇಳ್ರಿ? ನಗುತ್ತ ಚೆನ್ನಾಗಿ ಇದೆ ಅಂತನ ಏನ್ ಮಾಡ್ತಾನೆ? ಚೆನ್ನಾಗಿರ್ತಾನ ಪ್ರಿಯರೇ? ಇವಾಗ ಬರ್ರಿ ಅಲ್ಲಿ ಮುಗಿಸ್ತೀನಿ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 7ನೇ ವಚನ 8ನೇ ವಚನ ಚೆನ್ನಾಗಿ ಓದಬೇಕು ಇವಾಗ ನೀವತ್ತು. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 7ನೇ ವಚನ 8ನೇ ವಚನ ಓದ್ರಿ. ನೋಡ್ರಿ 7ನೇ ವಚನ ಓದಮ್ಮ ಮೊದಲು. ಯಾರು ಚಿಂತೆ ಮಾಡುವಾತನು? ಯಾರು ಚಿಂತೆ ಮಾಡುವಾತನು? ಮನುಷ್ಯರ ಪರಲೋಕದಲ್ಲಿರುವ ಆತನು ಚಿಂತೆ ಮಾಡುತ್ತಿದ್ದಾನೆ. ಪರಲೋಕದಲ್ಲಿರುವ ತಂದೆ ಚಿಂತೆ ಮಾಡುತ್ತಿದ್ದಾನೆ. ಏನೆಂದು ನೋಡ್ರಿ, ಇವಾಗ ಓದ್ತೀನಿ ನಾನು. ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. ಸ್ವಸ್ಥ ಚಿತ್ತರಾಗಿರಿ, ಎಚ್ಚರರಾಗಿರಿ. ನಮ್ಮ ವಿರೋಧಿಯಾಗಿರುವ ಸೈತಾನನು ಅಥವಾ ಅಪವಾದಿ ಅಥವಾ ಸಾತಾನು ಯಾವ ರೀತಿಯಲ್ಲಿ ಬರುತ್ತಾ ಇದ್ದಾನಂತ ಪ್ರಿಯರೇ? ಗರ್ಜಿಸುವ ಸಿಂಹದ ಹಾಗೆ. ಪ್ರಿಯರೇ, ಸಿಂಹವು ಬೇಟೆ ಆಡುವಾಗ ನುಂಗುತ್ತಾ ಅಥವಾ ಚರ್ಮ ಸುಲಿದು ತಿನ್ನುತ್ತಾ? ಸಿಂಹ ನುಂಗುತ್ತಾ? ಎಲ್ಲಾದ್ರೂ ನುಂಗುವುದೇನು? ಹಾವು. ಕಪ್ಪೆಯನ್ನು ನುಂಗುವುದು ನೋಡಿರ್ತೀರಾ? ಇಲ್ಲ. ಕಪ್ಪೆ ಯಾವಾಗ ಅದರ ಚರ್ಮ ತೆಗೆದು ರಕ್ತ ಕುಡಿದು ಅದರಲ್ಲಿರುವ ಮಾಂಸವನ್ನು ತಿಂದು ಹೋಗುತ್ತಾ? ಇಲ್ಲ. ಏನು ಮಾಡುತ್ತೆ? ಹಾವು ನುಂಗುತ್ತೆ. ಇಲ್ಲಿ ನೋಡಿ ಏನೇನು ಹೇಳ್ತಿದ್ದಾನೆ ಇಲ್ಲಿ? ಗರ್ಜಿಸುವ ಸಿಂಹದ ಹಾಗೆ. ಒಂದು ವಿಷಯ, ಈ ದೇಹವು ಈ ಶರೀರವು ಇದೆಯಲ್ಲ, ಯಾರ ಕೈಗಳಿಂದ ಮಾಡಿದ್ದು? ದೇವರ ಕೈಗಳಿಂದಲ್ಲ. ನಿಮ್ಗೊಂದು ಅರ್ಥ ಆಗೋದಕ್ಕೆ ಒಂದು ಎಕ್ಸಾಂಪಲ್ ಮುಗಿಸ್ತೇನೆ. ನೀವು ಈ ಒಂದು ರಾಯದುರ್ಗದಲ್ಲಿ ನಿನ್ನೆ ಮೊನ್ನೆ ಒಂದೆರಡು ದಿನದ ಮುಂಚೆ ಈ 5 ದಿನದಲ್ಲಿ ನಾಗರ ಪಂಚಮಿ ಎಂದು ಮಾಡಿದ್ರು. ಯಾರ್ಯಾರು ಗೊತ್ತು ಹೇಳ್ರಿ? ಗೊತ್ತಿದೆ ಇಲ್ವಾ? ಎಲ್ಲರಿಗೂ ಗೊತ್ತು. ಯಾಕಂದ್ರೆ ಹಾಲು ಹಾಕೋದು ಎಲ್ಲರಿಗೆ ನೋಡಿ ಬಂದಿರ್ತೀರಿ. ಹಾವು ಯಾವತ್ತಾದರೂ ಅದರ ಒಂದು ನಿವಾಸವನ್ನು ಕಟ್ಟಿರುವುದು ನೋಡಿದ್ದೀರಾ? ನೋಡಿಲ್ವಾ? ಮತ್ತೆ ಆ ನಿವಾಸವನ್ನು ಕಟ್ಟಿದ್ದು ಯಾರು? ಯಾವ? ಇರುವೆಗಳು, ಚೀಮೆ ಇರುವೆ. ಯಾರು? ಇರುವೆಗಳು ಕಟ್ಟಿರುವ ನಿವಾಸದಲ್ಲಿ ವಾಸ ಮಾಡುವುದು ಯಾವುದು? ಹಾವು. ನಿಜನಾ? ಅದು ಕಟ್ಟುವುದಿಲ್ಲನಾ? ಇವಾಗ ಹಾವು ಕಟ್ಟಿದ್ದ, ಇರುವೆಗಳು ಕಟ್ಟಿದ್ದ? ನಿಜ ಪ್ರಿಯರೇ. ಇದು ಇರುವೆ ಕಟ್ಟಿರುವ ಈ ನಿವಾಸದಲ್ಲಿ
ಯಾರೋಗಿ ವಾಸ ಮಾಡುತ್ತಾರೆ? ಹಾವು. ನಿಜನಾ? ಈ ಒಂದು ಮನುಷ್ಯನು ಇರುವ ಈ ದೇಹವನ್ನು ಕಟ್ಟಿರುವ ಆತ ಯಾರು? ಯಾರು ವಾಸ ಮಾಡುವುದು? ಯಾರು? ಯಾರು? ಸೈತಾನ. ಇರುವೆ ಮಾಡಿದ್ದು ನಾವು ನೋಡಿದ್ದೀವಿ ಹೊರತು ನಮ್ಮ ಒಂದು ಶರೀರವು, ನಮ್ಮ ಒಂದು ದೇಹವು ದೇವರು ಮಾಡಿರುವುದಾದರೆ ವಾಸ ಮಾಡುವುದು ಯಾರು? ದೆವ್ವ. ಹೌದಾ ಇಲ್ಲ ಪ್ರಿಯರೇ? ಇವಾಗ ಚಿಂತೆ ಮಾಡ್ತಾನ ಇಲ್ಲ ದೇವರು? ಚಿಂತೆ ಇದೇನಾ ಇಲ್ಲ ದೇವರಿಗೆ? ಇದೇ ಚಿಂತೆ. ಯಾವುದಕ್ಕಾಗಿ? ದುಡ್ಡು ಬೇಕಂತಲ್ಲ ದೇವರಿಗೆ ಚಿಂತೆ. ದೇವದೂತರು ಹೊಗಳುವುದಿಲ್ಲ ಅಂತಲ್ಲ ಚಿಂತೆ. ಯಾವುದಕ್ಕಾಗಿ ಚಿಂತೆ ಎಂದರೆ ದೇವರ ಆಲಯವು ಕೆಡುಕು ಹೋಗಿ ಆತನ ಕೈಗಳಿಂದ ಮಾಡಿರುವಂತ ಒಂದು ಇರುವೆಯ ಹಾಗೆ ಹಾವು ಬಂದೈತೆ. ಆ ಹಾವುಗೆ ಏನ್ ಮಾಡ್ತೀವಿ ಅಂದ್ರೆ, ಲೋಕದಲ್ಲಿ ಅವರು ಮಾಡಿದ್ದೆ ನಾವು ಮಾಡಿದ್ದೀವಿ. ಅವರು ಹಾಲು ಹಾಕುತ್ತಿದ್ದಾರೆ, ನಾವು ಅದೇ ಮಾಡುತ್ತಿದ್ದೀವಿ. ನಿಜಾನ ಇಲ್ಲ ಪ್ರಿಯರ? ಯೋಚನೆ ಮಾಡಿ. ಈ ಹೃದಯದಲ್ಲಿ ದೇವರ ಇರುವ ಹಾಗೆ ಇದೆಯಾ? ಎಲ್ಲಿ ಪ್ರಿಯರೇ? ಹಾಲು ಹಾಕಿದ್ರು ಹಾವು ವಿಷ ಕೊಡುತ್ತಾ ಅಮೃತ ಕೊಡುತ್ತಾ? ನಮ್ಮಲ್ಲಿರುವ ಸೈತಾನನನ್ನು ನಾವು ಬೆಳೆಸುತ್ತಿದ್ದರೆ ಅದು ನಮಗೆ ಪರಲೋಕ ಕೊಡುತ್ತಾ ನರಕ ಕೊಡುತ್ತಾ? ನರಕವೇ ಅಲ್ಲ. ಇವಾಗ ಯೋಚನೆ ಮಾಡ್ರಿ. ದೇವರ ಮನೆಯನ್ನು ಹಾಳು ಮಾಡುವವರು ಯಾರಾದರೂ ಆಗಲಿ, ದೇವರು ಅವರನ್ನು ನೋಡಿ ಚಿಂತೆ ಮಾಡುತ್ತಾನೆ. ಯಾಕೆ ಗೊತ್ತಾ? ಅವರ ಒಂದು ಸ್ಥಿತಿ ಪಾತಾಳ, ಅವರು ಹೋಗುವುದು ನರಕ. ಇವಾಗ ಹೇಳ್ರಿ ಪ್ರಿಯರೇ, ಚಿಂತೆ ಮಾಡ್ಬೇಕೇ ಇಲ್ಲ ದೇವರು? ಚಿಂತೆ ಮಾಡುವಂತ ದೇವರನ್ನು ನಗಿಸುವಂತ ಭಾಗ್ಯವು, ಕೆಲಸವು ಯಾರ ಕೈಯಲ್ಲಿದೆ ಗೊತ್ತಾ? ಯೇಸು ಕ್ರಿಸ್ತನವರನ್ನು ನೋಡಿ ಸಂತೋಷದಿಂದಿದ್ದಾನೆ. ನಮ್ಮನ್ನು ನೋಡಿ ದೇವರು ಸಂತೋಷಿಸುವ ಹಾಗೆ ಈ ಒಂದು ಆಲಯವು, ಈ ಒಂದು ಶರೀರವು ದೇವರನ್ನು ಮಹಿಮಪಡಿಸುವ ಹಾಗೆ ಸಿದ್ಧವಾಗಬೇಕು. ನೀವೆಲ್ಲರೂ ಹಾಗೆ ಆಗಬೇಕೆಂದು ಕೇಳಿಕೊಳ್ಳುತ್ತಾ, ನಾವು ಉತ್ತಮವಾದ ವಿಷಯಗಳನ್ನು ನಮ್ಮ ಮಧ್ಯದಲ್ಲಿರುವ ವಿಜಯರಾಜಣ್ಣನವರ ಮುಖಾಂತರ ಕಲಿತುಕೊಳ್ಳೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಕಣ್ಮುಚ್ಚಿಕೊಳ್ಳೋಣ. ನಮ್ಮನ್ನು ಪ್ರೀತಿ ಮಾಡಿರುವಂತ ನಮ್ಮ ತಂದೆಯಾದ ದೇವರೇ, ತಂದೆ, ನಿನ್ನ ಕೈಗಳಿಂದ ಮಾಡಿರುವಂತ ಈ ಒಂದು ದೇಹವನ್ನು ಹಾವು ವಾಸಿಸುವ ಹಾಗೆ ನಾವೆಲ್ಲರೂ ಆಗಿದ್ದೇವೆ ತಂದೆ. ಆದರೆ ನಿಮ್ಮ ಮಕ್ಕಳಾಗಿರುವ ನಾವು ಆ ರೀತಿಯಲ್ಲಿ ನಡೆದುಕೊಳ್ಳಲಾರದೆ ನಿನಗೆ ಆಲಯವಾಗಿ, ನಿನ್ನ ಸಭೆಯಲ್ಲಿ ವಾರಸರಾಗಿ, ನಿನ್ನ ಮಕ್ಕಳಾಗಿ ಲೋಕದಲ್ಲಿ ಕಾಣಿಸುವುದಕ್ಕೆ ಸಹಾಯ ಮಾಡಬೇಕೆಂದು ಹೇಳಿಕೊಳ್ಳುತ್ತಾ, ಹೇಳ್ತಿರುವಂತ ನಿನ್ನ ಮಗನಿಗೆ ಸಹಾಯ ಮಾಡಬೇಕೆಂದು ಕೇಳುತ್ತಾ, ಈ ಕುಟುಂಬ ಪ್ರಾರ್ಥನೆಯನ್ನು ಇಟ್ಟಿರುವಂತ ಡೇವಿಡ್ ರಾಜ ಅವರ ಕುಟುಂಬದವರನ್ನು ಆಶೀರ್ವಾದ ಮಾಡಬೇಕೆಂದು ಕೇಳುತ್ತಾ ತಂದೆ, ಮುಂದಿನ ಭಾಗದಲ್ಲಿ ಹೇಳುವಂತ ನಿನ್ನ ಮಗನಿಗೆ ಸಹಾಯ ಮಾಡಿ ಒಳ್ಳೆ ವಿಷಯಗಳನ್ನು ತಿಳಿಸಬೇಕೆಂದು ಕೇಳುತ್ತಾ ತಂದೆ, ಈ ಪ್ರಾರ್ಥನೆ ನಿಮ್ಮ ಮಗನು ನಮ್ಮ ರಕ್ಷಕನಾಗಿರುವ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೇಳುತ್ತೇವೆ ತಂದೆ. ಆಮೇಲೆ ಎಲ್ಲರಿಗೂ ವಂದನೆ.